ಸರ್ ನಮಸ್ತೆ. ಹೇಳಿ ಸರ್. ಈಗ ನಮ್ಮಲ್ಲಿ ಕೆ ಆರ್ ನಾಡಿಂದ ಬಾಳೆ ಗಿಡ ತಗೊಂಡಿದ್ರಿ. ತಮ್ಮ ಹೆಸರು ಹೇಳಿ ಸರ್. ಯಾವ ಊರಿದು? ವಿಜಯ್ ಕುಮಾರ್ ಅಂತ. ಊರು ಯಾವುದು? ದೊಡ್ಡಕೊಪ್ಪಲು ಅಂತೇಳಿ ನಮ್ಮಲ್ಲಿ ಗಿಡ ತಗೊಂಡು ತೋಟದಲ್ಲಿ ನಾಟಿ ಮಾಡಿದ್ರೆ ಸರ್. ಎಷ್ಟು ತಿಂಗಳಾಯ್ತು ಸರ್ ಇದು? 6 ತಿಂಗಳು. 6 ತಿಂಗಳಾಯ್ತು. ಈಗ ಎಲ್ಲ ಕಡೆ ಎಲ್ಲೋ ಬರ್ತಾಯಿದೆ ಸರ್. ಹಳದಿ ಕಲರ್ ಎಲೆ ಬರ್ತಾಯಿದೆ ಮತ್ತು ಸಿಗಾಟೋಕನು ಕೂಡ ಬರ್ತಾಯಿದೆ. ಇಲ್ಲಿ ಆ ಥರ ಏನಿಲ್ಲ. ಏನಕ್ಕೆ ನಾವು ಇದನ್ನು ಮಾಡಿದ್ದು ಅಂದರೆ ವಿಡಿಯೋನ ರೈತರಿಗೆ ಅನುಕೂಲ ಆಗಲಿ ಅಂತ. ನೋಡಿ, ಭೂಮಿ ತೇವಾಗಿದೆ ಸರ್ ಎಲ್ಲ ಕಡೆಯಲ್ಲೂ. ಈ ಥರ ಗಿಡದ ಸಾಲಲ್ಲಿ ಮಧ್ಯದಲ್ಲೆಲ್ಲ ಪೂರ್ತಿ ತೇವಾಗಿದ್ದರೆ ಯಾವುದೇ ಕಾರಣಕ್ಕೂ ಹಳದಿ ಕಲರ್ ಬರಲ್ಲ. ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಇಲ್ಲಿ ನಮ್ಮ ಈ ನ್ಯಾರದಲ್ಲಿ ನೀರಿಲ್ಲ ಅಂದರೆ ಈ ಬಾಳೆ ಗಿಡದ ಬೇರೆ ಇಲ್ಲವೇ ಸರ್. ಇಲ್ಲಿ ಈ ನ್ಯಾರದಲ್ಲಿ ಬಂದಿರ್ತವೆ. ಇಲ್ಲಿಗೆ ಯಾವಾಗ ನೀರು ಸಿಗಲಿಲ್ಲ ಅದು ಕೆಳಗಡೆ ಎಲೆ ಅಷ್ಟನ ಕಲರ್ ಹಾಕಿ ಶುರು ಮಾಡ್ತದೆ. ಸೊ ಹಂಗಾಗಿ ಆಮೇಲೆ ನೋಡಿ, ಇದು ಸಿಗಾಟೋಕ ಅಂತ ಇದಕ್ಕೆ ಒಂದು ಟಿಲ್ಟು ಕವಚ ಹೊಡ್ಕೊತೀವಿ. ಇಷ್ಟು ತೇವಾಗಿ ನೋಡಿಕೊಂಡ್ರೆ ಸಾಕು. ಆಮೇಲೆ ನೀವು ಇದು ಪೈಪಲ್ಲಿ ಹಾಕಿರೋದು ಸ್ಪ್ರಿಂಕ್ಲರ್ ಪೈಪು, ಅದ್ರಲ್ಲಿ ಹೊಡೆದಿರೋದ್ರಿಂದ ಎಲ್ಲ ಕಡೆಗೂ ನೀರು ಚೆದರಿಸ್ದಂಗೆ ಬೀಳ್ತಾಯಿದೆ. ಸೊ ಹಂಗಾಗಿ ಗಿಡಗಳು 6 ತಿಂಗಳು ಚೆನ್ನಾಗಿದೆ ಸರ್ ಇದು. ಆಮೇಲೆ ಈ ಮಾರ್ಕ್ ಬರ್ತಾವಲ್ಲ ಇವು ನೀವು ಕಚಡ ಹೊಡೆದಿದ್ದೀರಲ್ಲ ಇಲ್ಲಿ ಬ್ರಷ್ ಕಟ್ಟರಲ್ಲಿ, ಆ ಬ್ರಷ್ ಕಟ್ಟರ್ ಕಲ್ಲಲ್ಲಿ ಹೊಡೆದಾಗ ನೋಡಿ ಇದು ರಸ ಬಂದಿರೋದು. ಇವೆಲ್ಲ ಕಪ್ ಮಾರ್ಕ್ ಇರೋದು. ಆ ರಸ ಕಲ್ಲಲ್ಲಿ ಬಿದ್ದು ಕಲ್ಲೇ ಇಟ್ಟಿವೆಲ್ಲ ಇವು. ಸೊ ಇದೇನು ಸಮಸ್ಯೆ ಏನು ಹಾಕಿಲ್ಲ ಸರ್. ಅದೇನು ಅಂಥ ಸಮಸ್ಯೆ ಏನು ಹಾಕಿಲ್ಲ. ಅತಿ ಒತ್ತಿಯಾಗಿ ಹೊಡೆದ್ರೆ ನೋಡಿ ಈ ಥರ ಮರನೂ ಕಟ್ ಮಾಡೋ ಸಾಧ್ಯತೆ ಇರ್ತದೆ. ಅದು ಇದು ಬ್ರಷ್ ಕಟ್ಟರ್ದು. ಆಮೇಲೆ ನೋಡಿ ಇದೆಯಲ್ಲ ಇದು ಈಗ ಪ್ರೌಢ ವ್ಯವಸ್ಥೆಗೆ ಬಂದಿದ್ದೀನಿ ಅಂತ ಸರ್. ಈಗ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಯ್ತದೆ. ಪೊಟ್ಯಾಷ್ ಅಂಶ ಇರೋನ ಜಾಸ್ತಿ ಕೊಡಬೇಕು. ಅಮೋನಿಯಂ ಸಲ್ಫೇಟು, ಪೊಟ್ಯಾಶು. ಆಮೇಲೆ ನೋಡಿ ಇಲ್ಲಿ ಫುಲ್ಲು ಕಳೆ ಇಲ್ಲಿ ಬೆಳೆದಿರ್ತದಲ್ಲ, ಇಲ್ಲಿ ಕಳೆ ಬೆಳೆದು ಗಾಳಿ ಆಡಿಲ್ಲ ಅಂದರೆ ಈ ಥರ ಆಗೋ ಸಾಧ್ಯತೆಯೂ ಇರ್ತದೆ. ಈ ಸಿಗಾಟೋಕ ಇವೆಲ್ಲ ಬರೋವಂಥದ್ದು ಗಾಳಿ ಆಡಲಿಲ್ಲ ಅಂದರೆ, ಇಲ್ಲಿ ಎಲ್ಲಿಗೆ ಗಾಳಿ ಆಡ್ತಾ ಇರಲ್ಲ ಆ ಥರ ಆಗಿರ್ತದೆ. ಇಲ್ಲೊಂಚೂರು ಅರ್ಶಿನ ಕಲರ್ ಬಂದಿದೆಯಲ್ಲ ಸರ್ ಅಲ್ಲಿ, ಅದು ಅಲ್ಲಿ ಅದೆಲ್ಲ ಪೂರ್ತಿ ಸ್ವಲ್ಪ ಗಾಳಿ ಆಡ್ತು ಅಂದರೆ ಏನು ಸಮಸ್ಯೆ ಹಾಕಿಲ್ಲ. ಅದು ಬ್ರಷ್ ಕಟ್ರ್ ಮಾಡಿದ್ರೆ ಎಲ್ಲ ನೀಟಾಗಿ ಬರುತ್ತೆ. ಈಗ ಟೋಟಲ್ ಎಷ್ಟು ರೌಂಡ್ ಗೊಬ್ಬರ ಕೊಟ್ಟಂಗಾಯ್ತು ಸರ್ ಇದು? ಗೊಬ್ಬರ ಎಷ್ಟು ಕೊಟ್ಟಂಗಾಯ್ತು ಇದು? ಹಾಂ, ಅದೇ ಡ್ರಂಚಿಂಗ್ ಎಲ್ಲ ಕೊಟ್ಟರು. ಬರೀ ಡ್ರಂಚಿಂಗ್ ಕೊಟ್ಟಿದ್ರಿ ಅಲ್ವಾ? ಅದೇ ಸಾವಯವ ಗೊಬ್ಬರಗಳು ಕಲಸಿ ಬಿಟ್ಟಿರೋದು. ತಿಂಗಳು ನಾವು ಕೊಟ್ಟಿದ್ದೆ ಕೊಡ್ತಾ ಇದ್ದೀರಿ. ಒಟ್ಟಿನಲ್ಲಿ ಚೇಂಜ್ ಮಾಡಿಲ್ಲ. ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ತೋಟ, ಚೆನ್ನಾಗಿದೆ. ನೋಡಿ ಇಲ್ಲಿ ಸ್ವಲ್ಪ ಗಾಳಿ ಆಡಬೇಕು. ನೋಡಿ ಇದು ಬಂದರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದೆ ಅಂತ. ಇದು ಈ ಥರ ಬಂದರೆ ಇದು ಸ್ವಲ್ಪ ಪೊಟ್ಯಾಷ್ ಅಂಶ ಎಲ್ಲ ಕೇಳ್ತಾ ಇದೆ. ಈ ಕಡೆಗೆ ಒಂಚೂರು ನೀರು ಕಂಟ್ರೋಲ್ ಮಾಡಬೇಕಾಯ್ತದೆ. ನೀರು ಡ್ರೈ ಆಯ್ತಲ್ಲ ಇಲ್ಲಿ, ಇದೇನು ಆ ಕಡೆಯಲ್ಲೂ ಅಷ್ಟೇ ಅಲ್ಲ. ಓಕೆ, ನಮ್ಮದು ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮು 9902038931 ಕೆ ಆರ್ ನಗರದಿಂದ ಬಾಳೆ ಗಿಡಗಳು ತೊಗೊಂಡಿರೋದು. ಬಾಳೆ ಗಿಡಗಳು ಬೇಕಂದರೆ ಸಂಪರ್ಕಿಸಿ. ಆಮೇಲೆ ಸಾವಯವ ಗೊಬ್ಬರಗಳು ದೊರೆಯುತ್ತವೆ. 9902038931. ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಸರ್ ಈಗಲೂ, ಈ ಸೀಸನಲ್ಲೂ ಇದೆ. ಥ್ಯಾಂಕ್ ಯು.